ಇಮ್ಮಡಿ ಪುಲಕೇಶಿಯ ವಿಜಯಗಾಥೆ. ಬಾದಾಮಿಯ ಪರ್ವತಗಳ ಮಧ್ಯೆ ಕೆಂಗೊಳಿಸುತ್ತಿದ್ದ ಚಾಲುಕ್ಯರ ರಾಜಧಾನಿ ಶಕ್ತಿಯ ಕೇಂದ್ರವಾಗಿತ್ತು. ಅಲ್ಲಿನ ರಾಜ ಇಮ್ಮಡಿ ಪುಲಕೇಶಿ ಧೈರ್ಯ, ತಂತ್ರಜ್ಞಾನ, ಕಲೆ ಹಾಗೂ ಸಂಸ್ಕೃತಿಯ ಪರಿಪೋಷಕನಾಗಿದ್ದ. ಅವನ ಆಸ್ಥಾನವು ಕವಿಗಳು, ಶಾಸ್ತ್ರಜ್ಞರು, ನೃತ್ಯಗಾರ್ತಿಯರು ಮತ್ತು ಧೀರಯೋಧರಿಂದ ಸದಾ ಚೈತನ್ಯಗೊಂಡಿತ್ತು. ದೈವದ ಕನಸು. ಒಂದು ರಾತ್ರಿ ಪುಲಕೇಶಿಗೆ ಅಚ್ಚರಿಯ ಕನಸು ಬಂತು. ಕನಸಿನಲ್ಲಿ ನರ್ಮದಾ ದೇವಿ ಅವನ ಮುಂದೆ ಪ್ರತ್ಯಕ್ಷಳಾಗಿ ಹೇಳಿದರು, ಓ ಮಹಾರಾಜನೇ, ಉತ್ತರದಿಂದ ಹರ್ಷವರ್ಧನನು ಅತಿಕ್ರಮಣ ಮಾಡಲು ಬರುತ್ತಿದ್ದಾನೆ. ಆದರೆ ನಿನ್ನ ಧೈರ್ಯ, ನಿನ್ನ ನಂಬಿಕೆ ಹಾಗೂ ನಿನ್ನ ಜನರ ಭಕ್ತಿ ನಿನ್ನನ್ನು ಅಜೇಯನನ್ನಾಗಿಸುತ್ತದೆ. ನಾನು ನಿನ್ನ ಪರವಾಗಿದ್ದೇನೆ. ಪುಲಕೇಶಿ ಎಚ್ಚರಗೊಂಡ ತಕ್ಷಣವೇ ದೈವದ ಸಂದೇಶವನ್ನು ಅರಿತುಕೊಂಡನು. ತಕ್ಷಣವೇ ತನ್ನ ಆಸ್ಥಾನದಲ್ಲಿ ಹೋಮ ಹವನಗಳನ್ನು ನಡೆಸಿ ದೇವರಿಗೆ ಶರಣಾದನು. ಕ್ರಾಸ್ ಮಾಡಿದ ಕತ್ತಿಗಳು ಹರ್ಷನ ದಂಡಯಾತ್ರೆ. ಹರ್ಷವರ್ಧನನು ಉತ್ತರ ಭಾರತದ ಮಹಾನ್ ಸಮ್ರಾಟ. ಅವನು ತನ್ನ ಬೃಹತ್ ಸೇನೆಯೊಂದಿಗೆ ನರ್ಮದಾ ನದಿಯ ತೀರಕ್ಕಾಗಮಿಸಿದನು. ಆನೆಗಳು, ಕುದುರೆ ಸೇನೆಗಳು, ಬಾಣಸೇನೆಗಳು ಅವನ ಪರಾಕ್ರಮವನ್ನು ತೋರಿಸುತ್ತಿದ್ದವು. ಅವನ ಉದ್ದೇಶ ಸ್ಪಷ್ಟ, ದಕ್ಷಿಣವನ್ನು ತನ್ನ ಅಡಿಪಡಿಗೆ ತರುವುದು. ಯುದ್ಧದ ಘೋಷಣೆ. ಪುಲಕೇಶಿ ತನ್ನ ಸೇನೆಯನ್ನು ನರ್ಮದಾ ತೀರದಲ್ಲೇ ನಿಲ್ಲಿಸಿ ಶೂರರಿಗೆ ಉತ್ಸಾಹ ತುಂಬಿದನು. ನಮ್ಮ ಭೂಮಿ ನಮ್ಮ ತಾಯಿಯಂತದ್ದು. ಯಾರೂ ಆಕೆಯನ್ನು ಕಬಳಿಸಲು ಬಾರದಂತೆ ನಾವೆಲ್ಲರೂ ರಕ್ಷಿಸೋಣ. ಯುದ್ಧ ಪ್ರಾರಂಭವಾಯಿತು. ಬಾಣಗಳು ಗಗನವನ್ನು ಮುಚ್ಚಿದವು. ಆನೆಗಳ ಗರ್ಜನೆ ಭೂಮಿಯನ್ನೇ ನಡುಗಿಸಿತು. ಶಂಖನಾದ, ತಾಳಧ್ವನಿ, ಅವು ವೀರರನ್ನು ಪ್ರಚೋದಿಸಿದವು. ಪುಲಕೇಶಿ ಸ್ವತಃ ಕುದುರೆಯ ಮೇಲೆ